ಜಯಂತಿಯ ಶುಭಾಶಯಗಳು. ಅದೇ ರೀತಿಯಾಗಿ ಯುಗಾದಿ ಪ್ರಾರಂಭ ಆಗ್ತಾ ಇದೆ. ಯುಗಾದಿಯ ಶುಭಾಶಯಗಳು. ರಂಜಾನ್ ಮಾಸ ಪ್ರಾರಂಭ ಆಗಿದೆ. ರಂಜಾನ್ ಪ್ರಯುಕ್ತ ನಾನು ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಈ ಒಂದು ಸಭೆಗೆ ಆಗಮಿಸಿರುವ ಹೆಡ್ ಮಾಸ್ಟರ್ ಚಂಗಾರೆಡ್ಡಿ ಅವರೇ, ಮತ್ತೊಬ್ಬರು ಮುನ್ನೋಣಪ್ಪವರೇ, ನೆಚ್ಚಿನ ಪೋಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಮತ್ತು ವಿದ್ಯಾರ್ಥಿಗಳನ್ನ ಒಳಗೊಂಡು ಒಂದು ಸಭೆಯನ್ನ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಕೆಲವು ವಿಚಾರಗಳು ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ, ಕೆಲವು ವಿಚಾರಗಳು ಪೇರೆಂಟ್ಸ್ ಗೊತ್ತಾಗೋದಿಲ್ಲ. ಇಲ್ಲಿ ಏನಾಗ್ತದೆ, ಕಮ್ಯುನಿಕೇಶನ್ ಗ್ಯಾಪ್ ಬರುತ್ತೆ. ವಿದ್ಯಾರ್ಥಿಗಳು ಕೇಳ್ಕೊಳ್ಳಿ, ಈ ರೀತಿ ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ದಾರೆ ಸ್ಕೂಲಲ್ಲಿ ಅದನ್ನ ಮುಂದುವರಿಸಿಕೊಂಡು ಫಾಲೋ ಮಾಡಲಿ ಅನ್ನೋ ಉದ್ದೇಶದಿಂದ ಪೇರೆಂಟ್ಸ್ನ ಮತ್ತು ವಿದ್ಯಾರ್ಥಿಗಳನ್ನ ಒಂದು ಕಡೆ ಸೇರಿಸಿರ್ತಕ್ಕಂಥದ್ದು. ಪೇರೆಂಟ್ಸ್ಗೆ ಇದು ಮುಖ್ಯವಾದಂತಹ ಸ್ಟೇಜ್, ಮಕ್ಕಳ ಸ್ಟೇಜ್. ಇದು ತುಂಬಾ 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 ಮುಖ್ಯವಾದಂತಹ ಸ್ಟೇಜ್. ಇದು ಮಕ್ಕಳ ಮನಸ್ಸು ಯಾವ ರೀತಿ ಇರೋದು ಅಂದ್ರೆ, ಆಸೋಲೇಷನ್, ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಅದನ್ನ ಕಂಟ್ರೋಲ್ ಮಾಡತಕ್ಕಂತಹ ಶಕ್ತಿ ಶಾಲೆಯಲ್ಲಿ ನಮ್ಮ ಹತ್ರ ಇರ್ತದೆ, ಮನೆಯಲ್ಲಿ ನಿಮ್ಮ ಬಳಿ ಇರ್ತದೆ. ನಮ್ಮ ಚಂಗಾರೆಡ್ಡಿಯವರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಜನರಲ್ ಆಗಿ ಕೆಲವು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಸುಖ ಸಂಸಾರಕ್ಕೆ 12 ಸೂತ್ರಗಳು ಓದ್ತಾರೆ, ಸಂಸಾರ ಚೆನ್ನಾಗಿರ್ಬೇಕಾದ್ರೆ. ಮಕ್ಕಳು ಎಜುಕೇಶನ್ ಚೆನ್ನಾಗಿರ್ಬೇಕಾದ್ರೆ ಕೆಲವು ಸೂತ್ರಗಳು ಬೇಕು. ಒಂದು, ಮನೆಯಲ್ಲಿ ಡಿಸಿಪ್ಲಿನ್ ಇರಬೇಕು, ಓದ್ತಕ್ಕಂಥ ವಾತಾವರಣ ಇರಬೇಕು. ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಏನ್ ಬರ್ತಾ ಇದೆ ಇವತ್ತು, ಅದನ್ನು ಹತೋಟಿಯಲ್ಲಿ ಇಡಬೇಕು. ಮೊಬೈಲ್ ಆಗ್ಬೋದು, ಕಂಪ್ಯೂಟರ್ ಆಗ್ಬೋದು, ಟಿವಿ ಆಗ್ಬೋದು, ಇವುಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ನನ್ನ ಮಕ್ಕಳು ಚೆನ್ನಾಗಿ ಆಗ್ಬೇಕು, ಮುಂದೆ ಒಳ್ಳೆ ಡಾಕ್ಟ್ರೇ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, IAS ಆಗ್ಬೇಕು, IPS ಆಗ್ಬೇಕು, ಅಡ್ವೊಕೇಟ್ ಆಗ್ಬೇಕು, ಜಡ್ಜ್ ಆಗ್ಬೇಕು, ಏನೋ ಒಂದು ಆಂಬಿಷನ್ ಇರುತ್ತೆ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಇಲ್ಲಿ ಶಾರ್ಪ್ ಟೈಮ್ ಟೇಬಲ್ ಕೊಟ್ಟಿರ್ತೀವಿ, ಶಾರ್ಪ್ ಬೆಳಗ್ಗೆ 5 ಗಂಟೆಗೆ ಏಳಿಸ್ಬೇಕು. ಅದು ಪೇರೆಂಟ್ಸ್ ಡ್ಯೂಟಿ. ಅದು ಪೇರೆಂಟ್ಸೇ 7 ಗಂಟೆವರೆಗೂ ನಿದ್ದೆ ಮಾಡ್ತಿದ್ರೆ ಮಕ್ಕಳು 9 ಗಂಟೆವರೆಗೂ ನಿದ್ದೆ ಮಾಡ್ತಾರೆ. ಅಯ್ಯೋ, ನಮ್ಮ ತಾಯಿ ಮಲಗಿದ್ದಾರೆ, ನಮ್ಮ ತಂದೆ ಮಲಗಿದ್ದಾರೆ ಅನ್ನೋದು ಅವ್ರ ಮೈಂಡಲ್ಲಿ ಬರ್ತದಲ್ವಾ. ಒಂದೇ ದಿನ ಕೇಳಿ, ಮೊದಲು ಹಳ್ಳಿಗಳಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ತೋಟದ ಕಡೆ ಹೋಗ್ತಿದ್ರು. ಹೋಗಿ ಆ ಬದುಗಳ ಮೇಲೆ ಗಿಡಗಳು ಕಿತ್ತು ಪಕ್ಕಕ್ಕೆ ಹಾಕಿ ಮನೆಗೆ ಬರ್ತಿದ್ರು 7 ಗಂಟೆಗೆ. ಇವತ್ತು ವ್ಯವಸಾಯನೂ ಇಲ್ಲ, ಈ ಕಡೆ ಎಜುಕೇಶನ್ ಇಲ್ಲ ಅಂದ್ರೆ ಮುಂದೆ ಯಾವ ರೀತಿ ಬದುಕೋದು? ಇದು ತುಂಬಾ ಕಾಂಪಿಟೇಷನ್ ಯುಗ. ಇವತ್ತು ನಿಮ್ಗೂ ಕೂಡ ಗೊತ್ತಿರತಕ್ಕಂಥ ವಿಚಾರನೇ, ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ ಎಷ್ಟೋ ಜನ ಉದ್ಯೋಗಗಳು ಕಿತ್ತಾಕ್ತಿದ್ದಾರೆ, ಗೊತ್ತಾನೆ? ಅದು ಮುಂದೆ ಬದುಕ್ತಕ್ಕಂಥದ್ದು ಎಲ್ಲಿ, ಅವಕಾಶ ಎಲ್ಲಿ ಸಿಗುತ್ತೆ? ಇದು ಕಾಂಪಿಟೇಷನ್ ಯುಗ. 150 ಕೋಟಿ ಇರತಕ್ಕಂಥ ಜನಸಂಖ್ಯೆ ಇರತಕ್ಕಂಥ ದೇಶ ಇದು. ಒಬ್ಬರಿಗೇನೋ ಒಬ್ಬರು ಬುದ್ಧಿವಂತರಿದ್ದಾರೆ. ಇವತ್ತು ಯಾವ ರೀತಿ ನಾವು ಮಕ್ಕಳನ್ನು ದಾರಿಗೆ ತರೋದು? ಮಕ್ಕಳ ಮುಂದಗಡೆ ಮೊಬೈಲ್ ಅಲ್ಲಿ ಮಾತಾಡ್ತಿದ್ರೆ ಅವ್ರು ಸುಮ್ಮನೆ ಇರ್ತಾರ? ಪಕ್ಕಕ್ಕಿಡ್ರಿ. ಮಕ್ಕಳ ಮುಂದಗಡೆ ಟಿವಿ ಹಾಕೊಂಡು ನೋಡ್ತಿದ್ರು ಫಿಲಮ್, ಅವ್ರು ಸುಮ್ಮನೆ ಇರ್ತಾರ? ಮನೆಯಲ್ಲಿ ಮನಃಶಾಂತಿ ಇರಬೇಕಾದ್ರೆ ಟಿವಿಯನ್ನ ಗೋಡೆ ಕಡೆ ತಿರ್ಗಿಸ್ಬೇಕಂತೆ. ಫಸ್ಟ್ ಮೊಬೈಲ್ ಅನ್ನ ಒಂದ್ ಕಡೆ ಇಡಬೇಕು. ಎಷ್ಟೋ ಮಕ್ಕಳು ಮನೆಗೆ ರೀಚ್ ಆದ ತಕ್ಷಣ ಕೇಳೋದೆ ಊಟ, ಹಾಲು, ತಿಂಡಿ ಎಲ್ಲ ಕೇಳೋದು.
ಮೊಬೈಲ್ ಕೇಳ್ತಾರೆ. ಇದು ಮೊಬೈಲ್ ಯುಗ. ನನಗನ್ಸುತ್ತೆ, ನನ್ನ ಪ್ರಕಾರವಾಗಿ ಇನ್ನೊಂದು 10 ವರ್ಷಕ್ಕೆ ಊಟ ಸಿಗ್ತದೋ ಇಲ್ವೋ. ಅಕ್ಕಿ ಇವಾಗ 100 ಬರ್ತಾ ಇದೆ. ಇನ್ನು 10 ವರ್ಷಕ್ಕೆ 500 ಆಗ್ತದೋ 1000 ಆಗ್ತದೋ ಹೇಳಕ್ಕಾಗಲ್ಲ. ಏನಾಗ್ತದೆ, ಸ್ಕೂಲ್ನವರು ಏನ್ ಮಾಡ್ತಾರೆ, ಏನ್ ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಫಾಲೋ ಮಾಡ್ತಕ್ಕಂಥ ಡ್ಯೂಟಿ ಪೇರೆಂಟ್ಸ್. ನಮ್ಮದೇ ಅಂತ ಒಂದು ಪ್ಲಾನ್ ಅನ್ನ ಸೆಟ್ ಮಾಡ್ಕೊಂಡಿರ್ತೀವಿ ನಾವು. ನವೆಂಬರ್ ಇಂದ ಎಕ್ಸಾಮ್ಸ್ ಅನ್ನ ಪ್ರಾರಂಭ ಮಾಡಬೇಕು. ಅದು ಪ್ರಿಪರೇಟರೀಸು ಸುಮಾರು 10 ಎಕ್ಸಾಮ್ ಮಾಡ್ತೀವಿ. ಇವ್ರ ಲಕ್ ಇನ್ನೂ ಜಾಸ್ತಿ ಮಾಡ್ಬೇಕಂತ ನನ್ನ ಆಸೆ. ಯಾಕಂದ್ರೆ ಒಳ್ಳೆ ರ್ಯಾಂಕ್ಸ್ ಬರಬೇಕು. ಒಳ್ಳೆ ರ್ಯಾಂಕ್ಸ್ ಬರ್ತಾ ಇದೆ. ಅದು ಪೇರೆಂಟ್ಸ್ ನಿಮ್ಮಂತವರ ಸಹಕಾರ ನಮಗೆ. ಒಂದೇ ಕೈಯಲ್ಲಿ ಚಪ್ಪಾಳಿ ತಟ್ಟಕ್ಕಾಗೋದಿಲ್ಲ, 2 ಕೈಯಲ್ಲಿ ಚಪ್ಪಾಳಿ ತಟ್ಟಿದ್ರೇನೆ ಆಗೋದು. ಆದ್ರಿಂದ ರಾತ್ರಿ 10 ಗಂಟೆವರೆಗೂ ಓದಿಸೋದು, ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು. ಮತ್ತೆ ಬೆಳಗ್ಗೆ ಎದ್ದು ಏನು ಓದ್ದ, ಅದು ಟೈಮ್ ಟೇಬಲ್ ಪ್ರಕಾರ ನೋಡ್ಬೇಕು. ಅದನ್ನ 6 ಸಬ್ಜೆಕ್ಟ್ ಯಾವ ರೀತಿ ಓದ್ಬೇಕು ಅಂತೇಳಿ ಆಲ್ರೆಡಿ ತಿಳಿಸಿದೀವಿ ನಾವು. ಅದನ್ನ ಫಾಲೋ ಮಾಡ್ತಕ್ಕಂಥ ಡ್ಯೂಟಿ ನಿಮ್ದು. ಹೇಳ್ತಿದ್ರು ವೆಹಿಕಲ್ ಕೊಡ್ತಕ್ಕಂಥದ್ದು. ವೆಹಿಕಲ್ ಯಾಕೆ ಕೊಡ್ತೀರಿ ವೆಹಿಕಲ್? ಕೊತ್ತಂಬರಿ ಸೊಪ್ಪು ತಗೊಂಡ್ಬರ್ಬೇಕಾದ್ರೆ ವೆಹಿಕಲ್ ಕೊಡ್ತಾರೆ, ಬಿಸ್ಕೆಟ್ ತಗೊಂಡ್ಬರ್ಬೇಕಾದ್ರೆ ವೆಹಿಕಲ್ ಕೊಡ್ತಾರೆ. ಲೈಸೆನ್ಸ್ ತಗೊಂಡಿದಾರಾ? 18 ಇಯರ್ಸ್ ಆಗಿದೆಯಾ? ಇವೆಲ್ಲ ಫಾಲೋ ಮಾಡಬೇಕು. ನಾಳೆ ಬೆಳಗ್ಗೆ ಪೇರೆಂಟ್ಸ್ ಫೈನ್ ಹಾಕ್ತಾರೆ. ಮೊಬೈಲ್ಸ್ ಉಪಯೋಗಿಸ್ತಾರೆ ಜಾಸ್ತಿ. ಏನ್ ಮಾಡ್ತಾರೆ? ಮೊಬೈಲ್ ತಗೊಂಡು ಮೆಸೇಜ್ ಪಾಸ್ ಮಾಡೋದು. ತಿಂಡಿ ಆಯ್ತಾ, ಕಾಫಿ ಆಯ್ತಾ, ಗುಡ್ ನೈಟು, ಗುಡ್ ಮಾರ್ನಿಂಗು, ಇವೆಲ್ಲ ಯಾಕಂದ್ರೆ ಗೊತ್ತಿರೋದೇ. ಯಾಕಂದ್ರೆ ನಗು ಬರ್ತಾ ಇದೆ ನನಗೆ. ಸೊ ಅವೆಲ್ಲ ಬಿಡಬೇಕು. ಆಮೇಲೆ ಯಾರಿಗೋ ಫಂಕ್ಷನ್, ಅದು ಅವನಿಗೂ ಸ್ಟೂಡೆಂಟ್ ಗೊತ್ತಿರೋದಿಲ್ಲ. ಎಲ್ಲೋಗಿದೆ ಅಂತ ಕೇಳಿದ್ರೆ ಯಾರೋ ಫಂಕ್ಷನ್ ಹೋಗಿದ್ದ. ಯಾರ್ದು ಅಂದ್ರೆ ಐ ಡೋಂಟ್ ನೋ ಸರ್ ಅಂತಾರೆ. ಏನಾಗ್ತದೆ, ರಿಲೇಷನ್ಸು, ನಿಯರ್ ರಿಲೇಷನ್ಸ್ ಆದ್ರೆ ಕರ್ಕೊಂಡೋಗಿ, ನಮ್ದೇನು ಅಭ್ಯಂತರ ಇಲ್ಲ. ರಜೆಗಳು ಜಾಸ್ತಿ ತಗೊಳಕ್ ಹೋಗಬಾರ್ದು. ಯಾಕಂದ್ರೆ SLC ಅಂತಕ್ಕಂಥದ್ದು ತುಂಬಾ ಮುಖ್ಯವಾದಂತ ಘಟ್ಟ. SLC, ಫಸ್ಟ್ PUC, ಸೆಕೆಂಡ್ PUC 3 ವರ್ಷ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಆಮೇಲೆ ಕೆಡೋಕ್ ಚಾನ್ಸಸ್ ಇಲ್ಲ ಮಕ್ಕಳು. ಫಾಲೋ ಅಪ್ ಮಾಡ್ತಕ್ಕಂಥ ಡ್ಯೂಟಿ ಮಸ್ಟ್ ಅಂಡ್ ಶುಡ್ ನೀವು ಮಾಡಲೇಬೇಕು. ಏನಾದ್ರೂ ಎಡವಟ್ಟು ಮಾಡಿದ್ದೀರಿ ಅಂದ್ರೆ ಮತ್ತೆ ಮಕ್ಕಳ ಭವಿಷ್ಯ ತುಂಬಾ ಕಷ್ಟ ಆಗ್ತದೆ. ನಾನು ಸುಮಾರು 25 ವರ್ಷದಿಂದ ನೋಡ್ತಿದ್ದೀನಿ. ಮೊದಲು SLC ಓದ್ತಕ್ಕಂಥ ಮಕ್ಕಳ ಆಟಿಟ್ಯೂಡೇ ಬೇರೆ ಇತ್ತು, ಇವತ್ತು ಚೇಂಜ್ ಆಗ್ತಾ ಇದೆ. ಫಾಲೋ ಅಪ್, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ, ತಂದೆ ತಾಯಿ ಇವನ್ ಏನ್ ಮಾಡ್ತಿದ್ದೇನೆ, ಇವನ್ ಆಟಿಟ್ಯೂಡ್ ಏನಂತ ಮಸ್ಟ್ ಅಂಡ್ ಶುಡ್ ಎಲ್ಲರೂ ಫಾಲೋ ಅಪ್ ಮಾಡಿದ್ರೆ ಚೆನ್ನಾಗಾಗೋದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಯಾಮಾರ್ಬೇಡ್ರಿ. ನನಗೇನು ಅರ್ಲಿಯಾಗಿ ಸಿಲೆಬಸ್ ಸ್ಟಾರ್ಟ್ ಮಾಡ್ತಿದ್ದೆ, ಪಾಪ ನೀವೇನು ಹೇಳಿದ್ರ ನನಗೆ ಟೈಮ್ ಇದು ಪೇರೆಂಟ್ಸ್ ಮೀಟಿಂಗ್ ಕಂಡಕ್ಟ್ ಮಾಡಕ್ಕೆ. ಕೆಲವು ವಿಚಾರಗಳು ತಿಳಿಸೋಣ ಅಂದ್ರೆ ಎಲ್ಲಾ ವಿಚಾರಗಳು ನಿಮ್ಗೆ ಗೊತ್ತಿರ್ತದೆ, ಅದು ಫಾಲೋ ಮಾಡ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ನೋಟ್ಸು, ಟೆಕ್ಸ್ಟ್ ಬುಕ್, ಕೆಲವರು ಬುಕ್ಸ್ ತರಲ್ಲ ಇದ್ರ ಪ್ರಕಾರವಾಗಿ ಡೈಲಿ ನೋಡ್ತಿರ್ತಾರೆ. ಈಗ ಡೈಲಿ ಟೆಸ್ಟ್ ಮಾಡ್ತಿದ್ವಿ, ನೀವು ಎಲ್ಲಾದ್ರೂ ನೋಡ್ಕೊಂಡ್ ಬಂದ್ಬಿಡ್ರಿ. ಇಡೀ ಡಿಸ್ಟಿಕ್ ಅಲ್ಲಿ ಎಲ್ಲ ಬೇರೆ ಔಟ್ ಆಫ್ ಡಿಸ್ಟಿಕ್ ಅಲ್ಲಿ ಡೈಲಿ ಟೆಸ್ಟ್ ಯಾವ ಸ್ಕೂಲಲ್ಲಿ ಮಾಡ್ತಾರೆ? IIT ಕೋಚಿಂಗ್ ಕೊಡ್ತಾ ಇದೀವಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಮುಂದೆ ಮಕ್ಕಳು ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡಬೇಕು ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ರೆ ಕೊಡಿಸ್ತಾ ಇದೀವಿ. ನಾಲೆಜ್ ಇಂಪ್ರೂವ್ ಆಗಲಿ, ನಾಲೆಜ್ ಅಪ್ಡೇಟ್ ಆಗಲಿ, ಪ್ರತಿಯೊಂದು ಮಾಡಿಸ್ತಾ ಇದೀವಿ. ಯಾಕೆ ಮಾಡಿಸ್ತಾ ಇದೀವಿ ಹೇಳಿ? ನೀವು ಅದೇ ಆಂಧ್ರದಲ್ಲಿ ಕೇಳ್ಕೊಳ್ಳಿ, ಯಾರಾದ್ರೂ ಬೇಕಾದ್ರೆ ಕೆಲವು ಸ್ಕೂಲ್ಸ್ ಅಲ್ಲಿ IIT ಕೋಚಿಂಗ್ಗೆ 30-40 ಸಾವಿರ ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ತಾರೆ. ನಾವು ಬರೀ ಬುಕ್ಸ್ ಮಾತ್ರ ತಗೊಳ್ತಾ ಇರ್ತಕ್ಕಂಥದ್ದು. ಅದು ಆ ಬುಕ್ಸ್ ಕೊಡೋತಕ್ಕಂಥ ಅಲ್ಲಿ ಅವ್ರ ಹತ್ರ ಒಂದು ಕಾಫಿ ಕೂಡ ಕುಡಿತಾ ಇಲ್ಲ ನಾವು ಇವತ್ತು. ನಾಲೆಡ್ಜ್ ಇಂಪ್ರೂವ್ ಆಗಲಿ ಅಂತ ಅದು ಮಾಡ್ತಾ ಇದ್ದೀವಿ. ಅಂದ್ರೆ ಅದರಿಂದ ಪೇರೆಂಟ್ಸ್ ಆದಂತ ನಾವು ಒಂದೇ ಕೇಳ್ಕೊಳ್ಳೋದು ನಿಮ್ಮನ್ನ, ದಯವಿಟ್ಟು ಯಾವುದೇ ಕಾರಣಕ್ಕೂ ರಾಜಿ ಅಂತ ಆಗಕ್ಕೆ ಹೋಗ್ಬೇಡ್ರಿ ಮಕ್ಕಳ ಜೊತೆ. ನಿಮ್ ಪ್ರೀತಿ ವಿಶ್ವಾಸದ ನಿಮ್ ಹೃದಯದಲ್ಲಿ ಇಟ್ಕೊಳ್ರಿ. ಯಾಕಂದ್ರೆ ಮಕ್ಕಳ ಪ್ರೀತಿ ಜಾಸ್ತಿ ತೋರಿಸಿದ್ರೆ ನಾಳೆ ಬೆಳಿಗ್ಗೆ ಕಷ್ಟ ಆಗ್ತದೆ.
ಎಷ್ಟೋ ಸಾರಿ ನಾನು ಹೇಳಿದ್ದೀನಿ, ಒಂದು ಸ್ಟೋರಿ ಹೇಳಿದ್ದೀನಿ, ಅದು ಮತ್ತೆ ಮತ್ತೆ ಹೇಳೋದು ಬೇಡ, ಮಕ್ಕಳಿಗೂ ಗೊತ್ತಾಗ್ಲಿ, ಮತ್ತೆ ಒಂದು ಸಾರಿ ಜ್ಞಾಪಿಸ್ತೀನಿ ಆ ಸ್ಟೋರಿಯನ್ನ. ಒಬ್ಬ ತಂದೆ ತಾಯಿ ಇರ್ತಾರೆ, ಹೇಳಿದ್ದೀನಿ, ಮೋಸ್ಟ್ಲಿ ಕೆಲವರಿಗೆಲ್ಲ ಗೊತ್ತಿರ್ತದೆ. ಆ ತಂದೆ ತಾಯಿ ಇದ್ದಾಗ ಅವನು ತುಂಬಾ ಬುದ್ಧಿವಂತ ಆಗಿರ್ತಾನೆ ಹುಡುಗ. ತುಂಬಾ ಬುದ್ಧಿವಂತ ಆದ್ರೆ ಇಡೀ ಊರು ಮುಳಬಾಗಲೆಲ್ಲ ಅವನು ಉಗಿಳ್ತಿರ್ತದೆ, ಕೋಲಾರ ಜಿಲ್ಲೆಯೆಲ್ಲ ಅವನು ಉಗಿಳ್ತಿರ್ತದೆ, ಆಮೇಲೆ ಅವ್ರ ನೆಂಟರೆಲ್ಲ ಉಗಿಳ್ತಿರ್ತಾರೆ. ಆದ್ರೆ ತಂದೆ ಮಾತ್ರ ಉಗುಳೋದಿಲ್ಲ. ಅವನಿಗೆ ಮೈಂಡ್ ಬರ್ತದೆ, ಏನಪ್ಪಾ ಇದು, ಎಲ್ಲರೂ ಉಗುಳ್ತಾ ಇದ್ದಾರೆ, ಇಡೀ ದೇಶನೇ ಉಗುಳ್ತದೆ, ಮುಳಬಾಗಿಲು ತಾಲೂಕಲ್ಲಿ ಎಲ್ಲರೂ ಉಗುಳ್ತಾರೆ, ಆದ್ರೆ ನಮ್ಮಪ್ಪ ಮಾತ್ರ ಉಗುಳ್ತಿಲ್ಲ ನನ್ನ ಅಂತ. ಅವ್ರ ಅಮ್ಮನಿಗೆ ಹೇಳ್ತಾನೆ. ಅವ್ರ ಅಮ್ಮನು, ಏನ್ರಿ ಎಲ್ಲಾ ಜನನೂ ಹೊಗಳ್ತಿದ್ದಾರೆ ನಿಮ್ಮ ಮಗನ, ಚೆನ್ನಾಗಿ ಒಳ್ಳೆ ಬುದ್ಧಿವಂತ, ಚೆನ್ನಾಗಿ ಓದ್ತಾನೆ ಅಂತ ಹೇಳ್ಬಿಟ್ಟು, ಆದ್ರೆ ನೀವ್ ಯಾಕೆ ಹೊಗಳ್ತಾ ಇಲ್ಲ ಅವನ ಅಂತ ಗಂಡನ್ ಕೇಳ್ತಾಳೆ. ಅವನು ಅಲ್ಲ, ಅದು ಏನಂದ್ರೆ ಒಂದು ನೈಟು ಅವನೇನ್ ಮಾಡ್ತಾನೆ, ಅವ್ರ ತಂದೆನ ಇವತ್ತೇನಾದ್ರು ಮಾಡಿ ಇವ್ರ ತಂದೆ ಸಾಯಿಸ್ಬಿಡ್ಬೇಕಂತ ಡಿಸೈಡ್ ಮಾಡ್ಬಿಡ್ತಾನೆ. ಆಮೇಲೆ ನೈಟು ಮಲ್ಕೋತಾರೆ. ಅವನೇನ್ ಮಾಡ್ತಾನೆ, ಅಟ್ಟ ಇರ್ತದೆ, ಅಟ್ಟದ ಮೇಲೆ ಕೂತ್ಕೊಂಡು ಒಂದು ಕಲ್ಲನ್ನ ಇಟ್ಕೊಂಡು ಕಾದಿರ್ತಾನೆ, ಇವತ್ತು ಏನಾದ್ರು ಮಾಡಿ ನಮ್ಮ ತಂದೆನ ಸಾಯಿಸಾಕ್ಬೇಕು ನಾನು ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ಅವ್ರು ಮಲಗಿರತಕ್ಕಂಥ ಸಂದರ್ಭದಲ್ಲಿ ಅವರ ಹೆಂಡತಿ ಹೇಳ್ತಾಳೆ, ಏನ್ರಿ ನಮ್ಮ ಮಗ ತುಂಬಾ ಬುದ್ಧಿವಂತ, ಇಡೀ ದೇಶನೇ ಅವನ್ನ ಒಳ್ಳೆ ವ್ಯಕ್ತಿ ಅಂತ ಹೊಗಳ್ತಿದ್ದಾರೆ, ನೀವು ಮಾತ್ರ ಹೊಗಳ್ತಾ ಇಲ್ಲ ಅಂತ ಕೇಳಿದ. ಏನ ಹೇಳ್ತಾನೆ ಅವನ ಗಂಡ ಆದವನು, ನೋಡಿ ಎಲ್ರೂ ಹೊಗಳ್ತಾರೆ, ನೆಂಟರು ಹೊಗಳ್ತಾರೆ, ಮುಳಬಾಗಲೆಲ್ಲ ಹೊಗಳ್ತಾರೆ, ಆದ್ರೆ ನನ್ನ ಪ್ರೀತಿ ಹೃದಯದಲ್ಲಿದೆ, ನಾನೇನಾದ್ರೂ ಅವನು ಹೊಗಳಿದ್ರೆ ಅವನು ನಾನು ಬೆಳೆ ಕೆಟ್ಟೋಗ್ತಾನೆ ಅಂತ. ಅವನೇನ್ ಮಾಡ್ತಾನೆ, ಅಯ್ಯೋ ಇವತ್ತು ನಮ್ಮ ತಂದೆ ಸಾಯಿಸ್ಬಿಡ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಅವ್ನು ಇಳಿದು ಬಂದು ಅವ್ರಪ್ಪನ ಕಾಲು ಹಿಡ್ಕೊತಾನೆ. ಅಪ್ಪ, ನೀನು ಇವತ್ತು ಸಾಯಿಸ್ಬಿಡ್ತಾ ಇದ್ದೆ, ನಾನು ನಿನ್ನ ಹೃದಯದಲ್ಲಿ ಏನ್ ಪ್ರೀತಿ ಇದೆ ನನ್ಗೆ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅಂದ್ರೆ ತಂದೆ ತಾಯಿಯವರು ಮಕ್ಕಳನ್ನ ಹೊಗಳಿದ್ರೆ ನಮ್ಮಪ್ಪ ಹೊಗಳ್ತಾನೆ ಬಿಡಪ್ಪ ನನಗೇನು ಅಂತ ಅವ್ರು ಅನ್ಕೋತಾರಷ್ಟೇ. ಬಟ್ ಹೊಗಳಿಕೆ ಅನ್ನೋದು ಒಳ್ಳೇದೇನಲ್ಲ ಮನುಷ್ಯನಿಗೆ. ಏನ್ ನೇರವಾಗಿ, ನೇರ ದಿಟ್ಟ, ನಿರಂತರವಾಗಿರ್ಬೇಕಷ್ಟೇ ಪ್ರತಿಯೊಂದು ಅಷ್ಟೇ. ಅದರಿಂದ ಮಕ್ಕಳಿಗೆ ಒಂದು ವಿಚಾರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇವ್ರಿಗೆ ಅಯ್ಯೋನಕ್ಕೆ ಹೋಗ್ಬೇಡ್ರಿ. ಮುಂದೆನೆ ಹೇಳ್ತಾ ಇದ್ದೀನಿ, ಅವ್ರ ಮುಂದೆನೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಸಲಿಗೆ ತೋರ್ಸಕ್ ಹೋಗ್ಬೇಡ್ರಿ. ಸಲಿಗೆ ತೋರಿಸಿದ್ರೆ ಗಾಡಿ ಕೊಡ್ತಕ್ಕಂಥದ್ದು, ಇನ್ನೊಂದು ಮಾಡಕ್ ಮೊಬೈಲ್ ಕೊಡಿಸ್ತಕ್ಕಂಥದ್ದು, ಇವೆಲ್ಲ ಫಸ್ಟ್ ಬಿಡ್ರಿ. ಅವ್ರಿಗೂ ಕಷ್ಟ ಗೊತ್ತಾಗಬೇಕು. ಮನೆಯಲ್ಲಿ ಕೆಲಸ ಮಾಡಿಸ್ರಿ, ಪಾತ್ರೆ ತೋರಿಸ್ರಿ, ಇಲ್ಲ ಅಗ್ರಿಕಲ್ಚರ್ ಇದ್ರೆ ಅಗ್ರಿಕಲ್ಚರ್ ಮಾಡಿಸ್ರಿ. ಇನ್ನೇನ್ ಮಾಡ್ತಾರೆ, ಇನ್ನೇನ್ ಆಗ್ತದೆ? ಮಾಡಿಸ್ಬೇಕು, ಮುದ್ದೆ ಮಾಡಿಸ್ಬೇಕು, ರೈಸ್ ಮಾಡಿಸ್ಬೇಕು, ಸಾಂಬಾರು ಮಾಡಿಸ್ಬೇಕು, ಹೆಣ್ಮಕ್ಳಿಗೆ ಕಸ ಗುಡಿಸ್ಬೇಕು, ಬಟ್ಟೆ ಒಗಿಸ್ಬೇಕು, ಅದು ಡ್ಯೂಟಿ ಅವ್ರದ್ದು. ಇವತ್ತು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ಯಾವ್ದೋ ಟೊಮಾಟೊ ಯಾವ ಬಂದಿದಾವಲ್ಲ, ಅವ್ರು ಬುಕ್ ಮಾಡ್ಬಿಡೋದು, ತರಿಸ್ಕೊಡೋದು, ಅವತ್ತು ತಿಂದ್ಬಿಟ್ಟು ಬಿಸಾಕೋದು, ಆ ಪರಿಸ್ಥಿತಿ ಬಂದಿದೆ. ಅದರಿಂದ ಏನಾಗ್ತದೆ, ಹೆಲ್ತ್ ಕೆಡ್ತದೆ, ಹೆಲ್ತ್ ಒಂದು ಕೆಡ್ತದೆ, ನೆಮ್ಮದಿ ಹಾಳಾಗೋಗ್ತದೆ, ಮನೆಯಲ್ಲಿ ಫ್ಯಾಮಿಲಿ ಸ್ಟ್ರಗಲ್ ಸ್ಟಾರ್ಟ್ ಆಗ್ತದೆ. ಒಂದ್ ದಿವಸ ದುಡ್ಡು ಇದ್ದಾಗ ತರಿಸ್ಬೋದು, ಯಾವತ್ತು ದುಡ್ಡು ಇರುತ್ತಾ? ಇರ್ತದನ್ನ ಹೇಳ್ರಿ ನೋಡೋಣ. ದುಡ್ಡು ಇರೋದಿಲ್ಲ ಯಾವತ್ತು. ಕಷ್ಟ ಗೊತ್ತಾಗಬೇಕು ಮಕ್ಕಳಿಗೆ, ಕಷ್ಟ ಗೊತ್ತಾದಾಗ ಮಾತ್ರನೇ ಅವ್ರು ಚೆನ್ನಾಗ್ ಆಗೋದು. ಕಷ್ಟ ಗೊತ್ತಾಗಿಲ್ಲ ಅಂದ್ರೆ ಏನು ಮಾಡಕ್ಕಾಗುತ್ತೆ. ಅದರಿಂದ ಕಷ್ಟ ತಿಳಿಸ್ರಿ. ಅಂದ್ರೆ SLC ಬಂದ ಮೇಲೆ ನೀವು ಯಾವುದೇ ಕಾರಣಕ್ಕೂ ನಾನಂತೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ನಾವು ಸ್ಟ್ರಿಕ್ಟ್ ಆಗೇ ತಗೋತೀವಿ. ಪೇರೆಂಟ್ಸ್ ಆಮೇಲೆ ಬಂದು ಸಾರ್ ಹಂಗ ಸಾರ್ ಹಿಂಗ್ ಸಾರ್ ಅಂತಂದ್ರೆ ನಾನು ಒಪ್ಪೋದೇ ಇಲ್ಲ. ನನಗೆ ಒಂದೇ ಒಂದು ಇಂಟೆನ್ಷನ್, ಚೆನ್ನಾಗಿ ಓದ್ಬೇಕು, ಒಳ್ಳೆ ರ್ಯಾಂಕ್ಸ್ ತಗೋಬೇಕು, ಅವ್ರ ಲೈಫಲ್ಲಿ ಅಟ್ಲೀಸ್ಟ್ ಯಾವಾಗೋ ಒಂದ್ಸರಿ ತಿಳ್ಕೊಂಡ್ರು ಸರ್ ಸಾಕು ನಮಗೆ. ಇನ್ನು ಇವತ್ತು ಡೈಲಿ ತಿಳ್ಕೊಳ್ಳೋ ನೆಸಿಟಿ ಏನಿಲ್ಲ. ಅಟ್ಲೀಸ್ಟ್ ಇಂಥ ಸ್ಕೂಲಲ್ಲಿ ಓದಿದ್ವಿ ನಾವು, ಹಿಂಗ್ ಚೆನ್ನಾಗಿ ಆಗಿದ್ವಿ ಅಂದ್ರೆ ಅದು ತಿಳ್ಕೊಂಡ್ರೆ ಸಾಕು. ಅದರಿಂದ ನೀವು ಕೋಆಪರೇಷನ್ ಕೊಟ್ರೆ ನಾವು ಕೂಡ ಸದಾ ಸಿದ್ಧ. ನಿಮ್ ಮಕ್ಕಳಿಗೋಸ್ಕರ ಎಷ್ಟು ದುಡಿಬೇಕು ಅಷ್ಟು ದುಡಿತೀವಿ. ಯಾವ ಇನ್ಸ್ಟಿಟ್ಯೂಷನ್ ಕೂಡ 10th ಬರೀತಕ್ಕಂಥ ಮಕ್ಕಳಿಗೆ 8 ಎಕ್ಸಾಮ್ ಮಾಡಿದ್ರೆ ಪ್ರಿಪರೇಟರಿ ನೋಡ್ಕೊಂಡ್ ಬಂದ್ಬಿಡ್ರಿ, ಯಾವ ಇನ್ಸ್ಟಿಟ್ಯೂಷನ್ ಮಾಡಿದಾರೆ ನೋಡೋಣ. ಯಾರಾದ್ರೂ ಕೇಳಿದ್ರ ಸರ್ 8 ಮಾಡಿದಿರಾ ಅಂತಾರೆ. ಯಾಕೆ ಹೇಳಿ? ಚೆನ್ನಾಗಿ ಆಗ್ಲಿ, ಶಕ್ತಿ ಇರೋವರೆಗೂ ಮಕ್ಕಳಿಗೆ ಸಪೋರ್ಟ್ ಮಾಡೋಣ, ಎಜುಕೇಶನ್ ಪಡ್ಕೊಳ್ಳಿ ಅವರು. ಈಗ ನನ್ನ ಪ್ಲಾನ್ ಪ್ರಕಾರವಾಗಿ ನೆಕ್ಸ್ಟ್ ಒಂದು 10 ಎಕ್ಸಾಮ್ ಮೇಲೆ ಜಾಸ್ತಿ ಮಾಡ್ಬೇಕಂತ ಪ್ಲಾನ್ ಇದೆ ನಾವು ಪ್ರಿಪರೇಟರೀಸ್. ಆ ತರ ಮಾಡಿದಾಗ ನಮ್ಮ ಏನು
30 ಜನ ವಿದ್ಯಾರ್ಥಿಗಳಲ್ಲಿ 100 ಜನ ಆದರೂ ಕೂಡ 90 ಮೇಲೆ ಬರ್ತಾರೆ. ಡೆಫಿನೆಟ್ ಆಗಿ ರ್ಯಾಂಕ್ ಬರ್ತದೆ, ತಪ್ಪೇ ಇಲ್ಲ. ರ್ಯಾಂಕ್ಸ್ ಬರ್ತಾ ಇದಾವೆ, 1-2 ಬರ್ತವೆ, ಆಮೇಲೆ ಏನಾಗ್ತದೆ, ಒಂದು 10-15 ಬರ್ತವೆ ರ್ಯಾಂಕ್ಸ್. ಕೋಪರೇಷನ್ ಕೊಡ್ಬೇಕು ನೀವು. ಕಮಿಟ್ಮೆಂಟ್ ಅಷ್ಟೇ. ಯಾವುದೇ ಕಾರಣಕ್ಕೂ ರಾಜಿ ಆಗೋಕ್ಕಂತೂ ಹೋಗ್ಬೇಡ್ರಿ. ತಾಯಂದ್ರಾಗ್ಬೋದು, ತಂದೆಯವರಾಗ್ಬೋದು. ಎದ್ದೇಳಿದ್ರೆ ಎದ್ದೇಳ್ಬೇಕು. ಬೆಳಗ್ಗೆ ತಣ್ಣಗಿರೋ ನೀರನ್ನ ಒಂದ್ ದಿವಸ ಹಾಕ್ರಿ, ಎದ್ದು ಕೂತ್ಕೋತಾರೆ. ಏನ್ ಪ್ರಾಣಕ್ಕೇನು ತೊಂದರೆ ಆಗಲ್ಲ. ಒಂದು ಚೆಂಬು ಸುರಿದ್ರೆ ನಾನು ಬೆಳಗ್ಗೆ ಚೆಂಬು ಅಂದ ತಕ್ಷಣ ಎದ್ದೇಳ್ತಾರೆ ಮೇಲೆ. ಚೆಂಬು ಬರ್ತಾ ಇದೆ ಅಂದ್ರೆ ಸಾಕು, ಎದ್ದು ಕೂತ್ಕೋತಾರೆ. ಆಮೇಲೆ ಎದ್ದು ಕೂತ್ಕೊಂಡ್ಮೇಲೆ ಬೆಡ್ಶೀಟ್ ಹೊದ್ಕೊಂಡು ಓದೋದಲ್ಲ, ಬೆಡ್ಶೀಟ್ ಬಿಸಾಕ್ಬೇಕು, ಮುಖ ತೊಳಿಬೇಕು, ಬ್ರಷ್ ಮಾಡಬೇಕು, ಚೇರು ಟೇಬಲ್ ಇದೆ, ಟೇಬಲ್ ಹಾಕಿ ಕೂತ್ಕೋಬೇಕು, ಇಲ್ಲ ಒಂದು ಮಡ್ಕಲ್ ಕೂತ್ಕೋಬೇಕು, ಒಂದು ಜಾಗದಲ್ಲಿ ಕೂತ್ಕೊಂಡು ಓದಬೇಕು. ನಾನು ಏನ್ ಓದಿದ್ದೀನಿ, ಏನ್ ಬರೆದಿದ್ದೀನಿ, ಏನ್ ಇವತ್ತು ಕಲ್ತಿದ್ದೀನಿ ಅನ್ನೋದನ್ನ ಡೈರಿಯಲ್ಲಿ ಬರೀಬೇಕು. ಆ ಹೋಮ್ ಡೈರಿ ಏನಿದೆ ಅದ್ರಲ್ಲಿ ಬರೀಬೇಕು. ನಾನು ಹೇಳಿದೆ ಅವಾಗ ಚಂಗಾರೆಡ್ಡಿಗೆ, ಅಜ್ಜಿ ಮನೆಗೆ ಹೋಗಿದ್ದೆ, ಕಾಫಿ ಕುಡಿದೆ, ತಿಂಡಿ ತಿಂದೆ, ಇವು ಬರ್ಕೊಂಡ್ ಬಂದಿರೋದು ಕೆಲವರು ನಾನು ನೋಡಿದ್ದೀನಿ ಕಣ್ಣಾರೆ. ಇದು ನಾವು ಹೇಳಿದೀವ ಮರೆಯಕ್ಕೆ? ನಾವ್ ಹೇಳಿರ್ತಕ್ಕಂಥದ್ದು ಏನು ನೀವು ಬರೆದಿದ್ದೀರಿ ಅಲ್ಲ, ಏನು ಓದಿದ್ದೀರಿ ಅದನ್ನು ಬರಿ ಅಂದ್ರೆ ಕಾಪಿ ಕೊಡ್ತೀರ ನಾವು ಕೇಳಿದ್ವಾ? ಊಟ ಮಾಡೋದು ಕೇಳಿದ್ವ ನಾವು? ಈ ತರ ಆಟಿಟ್ಯೂಡ್ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳದು. ಬಟ್ ಇದು ಒಳ್ಳೇದಲ್ಲ. ನಾನಂತ ಹೇಳ್ತಾ ಇದ್ದೀನಿ, ನಾವು ಮಕ್ಕಳು ಒಂದು ಸ್ಟೇಜ್ಗೆ ಬರೋ ಒಳಗಾಗಿ ನಮಗೆ ಏಜ್ ಆಗಿರ್ತದೆ. ಪೇರೆಂಟ್ಸ್ಗೆ ಮಕ್ಕಳು ಚೆನ್ನಾಗಾದ್ರೆ ಖುಷಿಯಾಗಿರ್ತಾರೆ. ಮಕ್ಕಳೇನಾದ್ರೂ ದಾರಿ ತಪ್ಪಿದ್ರೆ ಆವಾಗ ತಂದೆ ತಾಯಿಗೆ ಆಗ್ತಕ್ಕಂತಹ ಒಂದು ನೋವು ಬೇರೆ ಯಾರಿಗೂ ಆಗಲ್ಲ. ನಮ್ಮ ಕಷ್ಟ ಬೇರೆಯವ್ರು ಹಂಚ್ಕೊಳ್ಳೋಕೆ ಆಗೋದಿಲ್ಲ. ದುಡ್ಡು ಬೇಕಾದ್ರೆ ಸಹಾಯ ಮಾಡ್ಬೋದು, 5,000 ಒಂದು 10,000 ಮಾಡ್ಬೋದು ಅವ್ರ ಇದ್ರ ಮೇಲೆ. ಬಟ್ ಆದ್ರೆ ನಾವು ದಾರಿ ತಪ್ಪಿ ನಮ್ಮ ಲೈಫ್ ಸ್ಪಾಯ್ಲ್ ಆಯ್ತು ಅಂದ್ರೆ ಅದನ್ನ ಯಾರು ತಿದ್ದಕ್ಕಾಗಲ್ಲ. ಇವತ್ತೇನಾಗ್ತಾ ಇದೆ, ನೆನೆ ಒಬ್ಬರು ಫೋನ್ ಮಾಡಿದ್ರು ನನಗೆ ಬೆಂಗಳೂರಿಂದ, ಅಣ್ಣ ನನ್ನ ಮಗನ್ನ 8th ಸೇರಿಸ್ಬೇಕು, ಏನಣ್ಣ ಮಾಡೋದು? ಬೆಂಗಳೂರಲ್ಲಿ ಗಾಂಜಾ, ಡ್ರಗ್ಸ್, ಹೈಸ್ಕೂಲ್ ಮಕ್ಕಳೆಲ್ಲ ಡ್ರಗ್ಸ್ ತಗೊಳ್ತಾ ಇದಾರಂತೆ. ನೀವು ವಿಚಾರಿಸ್ಕೊಳ್ಬೇಕಾದ್ರೆ ಕಂಪ್ಲೀಟ್ ಬೆಂಗಳೂರಲ್ಲಿ ಕೆಲವು ಇನ್ಸ್ಟಿಟ್ಯೂಷನ್ಸ್ ಮುಂದ್ಗಡೆನೆ ಮಾಡ್ತಿದಾರಂತೆ ಡ್ರಗ್ಸ್. ಈ ಪರಿಸ್ಥಿತಿ ಆಗ್ತಾ ಇದೆ ಇವತ್ತು. ಡ್ರಿಂಕ್ಸ್ ತಗೊಳ್ತಕ್ಕಂಥದ್ದು. ನಾನು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು 25 ವರ್ಷಗಳಿಂದಗಡೆ ಮುಳಬಾಗಿಲಿಂದ ಕೋಲಾರ್ಗೆ ಹೋಗ್ಬೇಕಾದ್ರೆ ಒಂದು 5-6 ಟೀ ಅಂಗಡಿಗಳಿದ್ವು ಅಷ್ಟೇ. ಇವತ್ತು 15 ಬಾರ್ ಅಂಡ್ ರೆಸ್ಟೋರೆಂಟ್ಗಳಿದೆ. ನಮ್ಮ ದಿಕ್ಕು ಎಲ್ಲಿಗೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಡೈಲಿ ನಾನು ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡ್ತೀನಿ, ಆ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ರ ಅಂಗಡಿ ಹತ್ರ 20 ಗಾಡಿಗಳು ನಿಂತಿರ್ತವೆ, 2 ವೀಲರ್ಗಳು. ಅಲ್ಲ, ಎಲ್ಲಿ ಹೋಗ್ತಾ ಇದೀವಿ ನಾವು ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಮನೆಯಲ್ಲಿ ವಾತಾವರಣ ಕೆಟ್ಟಿದ್ಯಾ, ಸಮಾಜದಲ್ಲಿ ವಾತಾವರಣ ಕೆಟ್ಟಿದ್ಯಾ ಅಂತಕ್ಕಂಥದ್ದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಏನಾಗ್ತದೆ, ಈ ತಪ್ಪಾಗಿ ಭಾವಿಸ್ಬೇಡ್ರಿ, ಯಾರೋ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಮುಳಬಾಗಿಲು ತಾಲೂಕಿಗೆ, ಒಂದು 20 ಜನ ಹುಡುಗರನ್ನ ಜೊತೆಗೆ ಹಾಕೋತಾರೆ. ಹಾಕೊಂಡು ಅವರು ಇರೋವರೆಗೂ ಚೆನ್ನಾಗಿ ತಿನ್ನಿಸ್ತಾರೆ, ಕುಡಿಸ್ತಾರೆ, ಅವ್ರು ಹೊಟ್ಟೋಗ್ತಾರೆ. ಇವರಿದ್ದವರು ಇರೋವರೆಗೂ ಕೊಟ್ರು. ಆಮೇಲೆ ಇವ್ರ ಗತಿ ಏನು? ಕಳ್ತನ ಮಾಡೋದು, ದರೋಡೆ ಮಾಡೋದು, ಚೈನಿಗಳು ಕಿತ್ಕೊಂಡು ಹೋಗೋದು, ಇವೆಲ್ಲ ಕಲ್ತ್ಕೋತಾರೆ. ಮಕ್ಕಳನ್ನ ನಾವು ಏನ್ ಮಾಡ್ತಾ ಇದೀವಿ, ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಫಸ್ಟ್ ಅದನ್ನ ಅಬ್ಸರ್ವ್ ಮಾಡ್ಬೇಕು. ಅದ್ ಯಾರ ಡ್ಯೂಟಿ? ಬೇರೆಯವ್ರ ಮಕ್ಕಳನ್ನ ಬೇರೆಯವ್ರು ನೋಡ್ತಾರ? ನಮ್ಮ ಮಕ್ಕಳನ್ನ ನಾವು ನೋಡ್ಕೋಬೇಕು. ಮನೆಗೆ ಎಷ್ಟೊಂದು ಬರ್ತಾನೆ, ಮನೆ ಎಷ್ಟೊಂದು ಬಿಡ್ತಾನೆ, ಇವ್ನು ಯಾರ ಜೊತೆ ಫ್ರೆಂಡ್ಸ್ ಇಟ್ಕೋತಾನೆ, ಏನು ಎತ್ತದನ್ನ ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೇಕು. ಅದೇ ತರ ನಮ್ ಡ್ಯೂಟಿ. ನೀವು ಪ್ರೀತಿ ಇಷ್ಟಿದೆಯೋ, ನೀವು ಬಂಗಾರ 10 kg ತಗೊಳ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಅದು ಯೋಚನೆ ಮಾಡ್ಬೇಕು. SLC ತುಂಬಾ ಇಂಪಾರ್ಟೆಂಟ್ ಘಟ್ಟ ಇದು. ಬೇಸಿಕ್ ಎಜುಕೇಶನ್. SLC ಚೆನ್ನಾಗಿ ಓದಿ PUC ಓದ್ಕೊಂಡ್ರೆ ನೆಕ್ಸ್ಟ್ ಒಂದು ಫ್ಯೂಚರ್ ಉಜ್ವಲವಾಗಿ ಬೆಳೀತದೆ. ನಾವು ಬಿಟ್ಟಿದ್ದೀವಿ ಅಂದ್ರೆ ಕೆಟ್ಟಿವಿ ಅಂತ ಅರ್ಥ. ಇಲ್ಲಾಂದ್ರೆ
ಸಮಸ್ಯೆಯನ್ನು ಮುಂದೆ ಫೇಸ್ ಮಾಡಬೇಕಾಗ್ತದೆ, ಅರ್ಥ ಮಾಡ್ಕೊಳ್ಳಿ ಪೇರೆಂಟ್ಸ್. ಅದರಿಂದ ಏನಿವತ್ತು ಲಾಸ್ಟ್ ಈ ವರ್ಷದ ಕೊನೆಯ ಸಭೆ ಇದು. ಇವೆಲ್ಲ ಬಂದು ಕೆಲವು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ ಅನ್ಕೋತೀನಿ ನಾನು. ದಯವಿಟ್ಟು ನಾವೇನು ಹೇಳ್ತೀವೋ ಅದನ್ನು ಫಾಲೋ ಮಾಡಿ, ನಿಮ್ಮ ಮಕ್ಕಳು ಚೆನ್ನಾಗಾಗ್ತಾರೆ. ಫಾಲೋ ಮಾಡಿಲ್ಲ ಅಂದರೆ ಮಕ್ಕಳು ಕೆಡ್ತಾರೆ. ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಎಜುಕೇಷನ್ ಬೇಕು ಮನುಷ್ಯನಿಗೆ. ಎಜುಕೇಷನ್ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ 1000 ಕಷ್ಟ ಇರುತ್ತೆ ನಿಮ್ಮದು, ನಾನಿಲ್ಲ ಅಂತ ಹೇಳ್ತಿಲ್ಲ. ಈ ಮಕ್ಕಳಿಗೆ ಎಜುಕೇಷನ್ ಕೊಡ್ತಕ್ಕಂಥದ್ದು ಅದರಲ್ಲೂ ಕೂಡ ಒಂದು ಕಷ್ಟನೇ. ಯಾಕಂದರೆ 1 or 2 ಇರ್ತಾರೆ ಅಷ್ಟೇ. ಇವತ್ತು ಫೈನಾನ್ಷಿಯಲ್ ಕ್ರೈಸಿಸ್ ಪ್ರಾಬ್ಲಮ್ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಮಾಡಿಕೊಂಡು ಚೆನ್ನಾಗಿ ಓದಿಸಿ. ಯಾಕೆಂದರೆ ಮುಳಬಾಗಿಲು ತಾಲೂಕು ಇದು ನಗರನೂ ಅಲ್ಲ, ಪಟ್ಟಣನೂ ಅಲ್ಲ, ಮತ್ತು ಒಂದು ಹಳ್ಳಿನೂ ಅಲ್ಲ. ಆ ಥರ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಒಂದು ಬಿಸ್ನೆಸ್ ಪ್ಲೇಸು ಅಲ್ಲ. ಉದ್ಯೋಗ ಸಿಗೋದೊಂದು ಕಷ್ಟ. ಮುಂದೆ ಬೆಂಗಳೂರಿಗೋ ಎಲ್ಲ ಬೇರೆ ಕಡೆ ಹೋಗ್ಬೇಕಾಗ್ತದೆ. ಬೇರೆ ಕಡೆ ಹೋಗ್ಬೇಕಾದ್ರೆ ಒಳ್ಳೆ ಲ್ಯಾಂಗ್ವೇಜ್ ಇರಬೇಕು, ಒಳ್ಳೆ ಬುದ್ಧಿ ಇರಬೇಕು, ಚೆನ್ನಾಗಿ ಓದಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಡೀ ಇಂಡಿಯಾದಲ್ಲಿ ಜಾಸ್ತಿ ತುಂಬ ಕಾಂಪಿಟೇಷನ್ ಇದೆ. ಇವೆಲ್ಲ ಇರಬೇಕಾದ್ರೆ ನಾವು ಕೂಡ ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕು. TV ಮೊಬೈಲ್ ಅವಾಯ್ಡ್ ಮಾಡಿ ಒಂದು ಪೇಪರ್ ಕೊಡಿಸಿ. ಡೈಲಿ 150 ರೂಪಾಯಿ 200 ರೂಪಾಯಿ ಕೊಟ್ಟರೆ ತಿಂಗಳಿಗೆ ಒಂದು ಇಂಗ್ಲೀಷ್ ಪೇಪರ್ ತಗೋದು ಅವ್ರು ಕೊಡಿ. ಓದ್ಬಿಟ್ಟು ನಾಲೆಜನ್ನು ಆ ಪೇಪರ್ ಓದ ತಕ್ಷಣ ನಾಲೆಜ್ ಇಂಪ್ರೂವ್ ಆಗುತ್ತೆ, ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ, ಸ್ಕಿಲ್ಲು ಇಂಪ್ರೂವ್ ಆಗುತ್ತೆ. ಅದರಿಂದ ದಯವಿಟ್ಟು ಏನು ನೀವು ಸ್ಪೆಂಡ್ ಮಾಡ್ತಿರೋ ಅದನ್ನು ಲೆಕ್ಕಾಚಾರವಾಗಿ ಮಕ್ಕಳು ಕೆಡದಂಗೆ ನೋಡಿಕೊಂಡು ಮಾಡಿದ್ರೆ ನಿಮಗೂ ನೆಮ್ಮದಿ, ಅವ್ರಿಗೂ ನೆಮ್ಮದಿ. ಅವರು ಕೆಡಕ್ಕೆ ಚಾನ್ಸಸ್ ಇಲ್ಲ. ನೀವೇನಾದರೂ ಕೊಡಿಸಿ, ನಾನು ಬೇಡ ಅಂತ ಹೇಳ್ತಿಲ್ಲ, ಆದರೆ ನೋಡಿಕೊಂಡು ಅವ್ರಿಗೆ ಸವಲತ್ತುಗಳನ್ನು ಕೊಡಿ. ಕಾರ್ ಕೊಡಿಸ್ತಕ್ಕಂಥದ್ದು, ಗಾಡಿ ಕೊಡಿಸ್ತಕ್ಕಂಥದ್ದು ಅವ್ನು ಸಂಪಾದನೆ ಮಾಡಲಿ, ಅವ್ನು ತಗೊಳ್ಳಿ. ಬೇಕಾದರೆ ನೀವಂತೂ ಕೊಡ್ಸೋಕ್ಕೆ ಹೋಗ್ಬೇಡ್ರಿ, ಕೊಡೋಕ್ಕೂ ಹೋಗ್ಬೇಡ್ರಿ. ಅವ್ರಿಗೂ ಕಷ್ಟ ಗೊತ್ತಾಗಬೇಕು. ಅವ್ರು ಅಂದ್ಕೊಂಡಿದ್ದವ್ರು ಏನಂದರೆ ನಮ್ಮ ತಂದೆ ಇದ್ದಾರೆ, ನಮ್ಮ ತಾಯಿ ಇದ್ದಾರೆ, ನಮ್ಗೆ ಏನಪ್ಪ ನಮ್ಮ ಲೈಫ್ ಯಾವಾಗೂ ಹಿಂಗೆ ಇರ್ತದೆ ಅಂದ್ಕೊಂಡಿರೋದು ಅಷ್ಟೇ. ಬಟ್ ಸ್ಟೂಡೆಂಟ್ಸ್, ನಿಮಗೆ ಹೇಳ್ತಾ ಇರೋದು, ತಂದೆ ತಾಯಿ ಎಲ್ಲ ಪಕ್ಕದಲ್ಲಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಗಾಡಿಗೆ ತೊಗೊಂಡೋಗೋದು, ಮೊಬೈಲ್ ಯೂಸ್ ಮಾಡ್ತಕ್ಕಂಥದ್ದು ಏನಾದರೂ ಇದ್ದರೆ ನಾನು ದಯವಿಟ್ಟು ಫೋನ್ ಮಾಡಿ ಹೇಳ್ತೀನಿ. ಮತ್ತೆ ಕ್ಲಾಸ್ ಅಲೋ ಮಾಡೋದಿಲ್ಲ ನಾನು. ಯಾರಾದರೂ ಮೊಬೈಲ್ಸನ್ನು ಜಾಸ್ತಿ ಬಳಸಿದಿರಂತ ನನಗೆ ಹೇಳ್ರಿ, ನಾನು ಆಚೆ ಇಡ್ತೀನಿ. ಒಂದು ದಿವಸ ಆಚೆ ಇಡ್ತೀನಿ, ಕ್ಲಾಸಿಂದ ಆಚೆ. ನಿಮ್ಮ ಡ್ಯೂಟಿ ಇದು ಸ್ಟೂಡೆಂಟ್ಸ್. ನಿಮ್ಗೆ ಹೇಳ್ತಿರೋದು, ನಿಮ್ಮ ಡ್ಯೂಟಿ ಇದು. ನೀವು ಏನು ವರ್ಕ್ ಮಾಡ್ಬೇಕು ಅದು ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ ಪನಿಷ್ಮೆಂಟ್ ಇದೆ. ಯಾಕೆ ಪಕ್ಕದಲ್ಲಿ ಕೂರಿಸಿದ್ದೇನೆ ಅಂದ್ರೆ ನಿಮಗೂ ಗೊತ್ತಾಗಬೇಕು, ಅದಕ್ಕೋಸ್ಕರ ಕೂರಿಸಿರೋದು. ತಂದೆ ತಾಯಿಗೆ ನೋವು ಕೊಡಕ್ ಹೋಗ್ಬೇಡ್ರಿ. ನಿಮ್ಮ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿರ್ತಾರೆ. ನನ್ನ ಮಗ ಒಳ್ಳೆ ದೊಡ್ಡ ವ್ಯಕ್ತಿ ಆಗ್ಬೇಕು, IAS ಆಗ್ಬೇಕು, IPS ಆಗ್ಬೇಕು, ಇನ್ನೊಂದು ಆಗ್ಬೇಕು, ಯಾವುದೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಹುಸಿ ಮಾಡಕ್ ಹೋಗ್ಬೇಡ್ರಿ. ನಿಮಗೆ ಸ್ಟೂಡೆಂಟ್ಸ್ಗೆ ನಿಮ್ಮಪ್ಪ ನಿಮ್ಮಮ್ಮ ಏನ್ ಬೇಕಾದ್ರೆ ಕೊಡಿಸ್ತಾರೆ. ನಾನು ಅವ್ರ ಮುಂದ್ಗಡೆ ಹೇಳ್ತಾ ಇದ್ದೀನಿ. ಇಲ್ಲ ನಿಮ್ ಕಷ್ಟ ಅಂದ್ರೆ ನನಗೆ ಹೇಳಿ, ನಾನು ಕೊಡಿಸ್ತೀನಿ. ಬೇಕಾದ್ರೆ ಯಾವ್ದು ಬೇಕೋ ಅದನ್ನು ಮಾತ್ರ. ಅನ್ನೆಸರಿಯಾಗಿ ನನ್ನ ಫ್ರೆಂಡ್ ಒಳ್ಳೆ ಡ್ರೆಸ್ ತಗೊಂಡಿದ್ದಾಳೆ, ನನಗೂ ಕೊಡಿಸೋ ಅನ್ನೋದು. ಅವ್ರ ಹತ್ರ ದುಡ್ಡು ಇರ್ತದೋ ದುಡ್ಡು ಇರೋದಿಲ್ಲ ಅದ್ರೇಶ್ ನೋಡ್ರಿ. ಫಸ್ಟ್ ನಮ್ಮ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಅರ್ಥ ಮಾಡ್ಕೊಂಡು ಯಾವುದು ಸಾಧ್ಯ ಆಗುತ್ತೋ ಅದನ್ನ ಕೇಳಿ ತಂದೆ ತಾಯಿ. ಬರ್ಡನ್ ಮಾಡಕ್ ಹೋಗ್ಬೇಡ್ರಿ. ಊಟದ ವಿಚಾರಕ್ಕೆ ಬಂದಾಗ ಮನೆಯಲ್ಲಿ ಒಳ್ಳೆ ಮುದ್ದೆ ಮಾಡ್ರಿ, ಒಳ್ಳೆ ರೈಸ್ ಮಾಡ್ರಿ, ಒಳ್ಳೆ ಸಾಂಬಾರ್ ಮಾಡಿ ಕಳ್ಸ್ರಿ, ಪರವಾಗಿಲ್ಲ. ಇಲ್ಲಿ ಯಾರು ನಗೋದಿಲ್ಲ. ಅದ್ಯಾವುದೋ ಪಾಸ್ತಾ ಅಂತೆ, ನೂಡಲ್ಸ್ ಅಂತೆ, ಇನ್ನೊಂದು ಅವ್ನು ನೋಡಿದ್ರೆ ಯಾಕೋ ನಾನು ಹೇಳಕ್ ಇಷ್ಟಪಡಲ್ಲ, ನಾವು ಹೇಳಿದ್ರೆ ಬೇಜಾರು ಮಾಡ್ಕೊತೀರ ಅಷ್ಟೇ. ಯಾಕೆ ತಾಯಂದ್ರಿಗೆ ಅಷ್ಟೊಂದು ಕಷ್ಟನಾ ಮಕ್ಕಳಿಗೆ ಮಾಡಿ ಕಳ್ಸೋದಕ್ಕೆ? ಮಾಡಿಸ್ರಿ, ಒಂದು ಮುದ್ದೆ ಮಾಡ್ಕೊಡ್ರಿ. ಅವರೇ ಬಿಡ್ರಿ, ಮುದ್ದೆ ಮಾಡಿ ಹಿಂಗಂತ ಹೇಳ್ಕೊಡ್ರಿ. ನೀವು ಕಲಿಬಾರ್ದಾ? ದಯವಿಟ್ಟು ಈ ಬೇಕರಿ ಫುಡ್ಡು, ಈ ರೆಡಿಮೇಡ್ ಫುಡ್ಡು ಎಲ್ಲ ಬಿಡ್ರಿ. ಫಸ್ಟ್ ಹೆಲ್ತ್ ಕೆಡ್ತದೆ. ಇವತ್ತು ನಿಮಗೂ ಗೊತ್ತು, ಸುಮಾರು ವಿದ್ಯಾರ್ಥಿಗಳು ಮೊನ್ನೆ 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ ಮೊನ್ನೆ ಡಿಗ್ರಿ ಹುಡುಗ ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದಾವೆ. ಯಾಕೆ ಆಗ್ತಾ ಇದಾವೆ ಹೇಳಿ? ಫುಡ್ ಸ್ಟೈಲ್ ತಿಂತಾರೆ. ಒಂದಷ್ಟು ರೈಸು ತಿನ್ನಲ್ಲ. ಬಾಕ್ಸ್ ನಾನು ನಿಂತ್ಕೊಂಡು ಚೆಕ್ ಮಾಡ್ತೀನಿ ಸ್ಟೂಡೆಂಟ್ಸ್.
ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವಾ? ಡೈಲಿ ನಾನು ನಿಂತ್ಕೊಂಡು ಬಾಕ್ಸ್ಗಳನ್ನ ಚೆಕ್ ಮಾಡಿಸ್ತೀನಿ. ಯಾಕೆ ಮಾಡಿಸ್ತೀನಿ ಹೇಳಿ? ತಿನ್ನಲ್ಲ, ಸ್ಟೈಲ್ ಆಗಿ ಇಷ್ಟಿಷ್ಟು ದಪ್ಪ ಇರ್ತವೆ ಬಾಕ್ಸ್ಗಳು, ಇಷ್ಟಿಷ್ಟು ದಪ್ಪನೆ. ಹೆಣ್ಮಕ್ಳಂತೂ ತಿನ್ನೋದೇ ಇಲ್ಲ. ಡಯಟ್ ಕಂಟ್ರೋಲ್ ಮಾಡಬೇಕು, ಸ್ಲಿಮ್ ಆಗಿರ್ಬೇಕು ಅಂತ. ಸ್ಲಿಮ್ ಆಗಿರೋ ಟೈಮ್ ಐತೆ ಮುಂದೆ. ಊಟನೇ ಸರಿಯಾಗಿ ತಿಂದಿಲ್ಲ ಅಂದ್ರೆ ನಿಮ್ಗೆ ಏನು ಓದಕ್ಕೆ ಎಲ್ಲಿ ಮೂಡ್ ಬರುತ್ತೆ? ಅದರಿಂದ ಇವತ್ತು ಏನು ಈ ಪೋಷಕರ ಸಭೆಗೆ ಆಗಮಿಸಿ ಇಷ್ಟು ಸಮಾಧಾನವಾಗಿ ಕೂತಿದ್ದೀರಿ. ಅಮರಜ್ಯೋತಿ ಪರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದೆ 10th ಸ್ಟ್ಯಾಂಡರ್ಡ್ ಮೀಟಿಂಗ್ ಸುಮಾರು 4 ಮೀಟಿಂಗ್ ಮಾಡಬೇಕು ಅಂತ ನೆಕ್ಸ್ಟ್ ಇಯರ್ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಮೀಟಿಂಗ್ ಬನ್ನಿ, ನಿಮ್ಮ ಡೌಟ್ಸ್ ಏನಾದರೂ ತಿಳಿಸ್ರಿ, ನಾವು ಕೂಡ ಸಹಾಯ ಮಾಡ್ತೀವಿ. ಅದರಿಂದ ನಾನು ಹೇಳಿರ್ತಕ್ಕಂಥ ವಿಚಾರಗಳನ್ನ ತಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ದಿನ ನಾನು ಕರ್ಸೋಕ್ಕಾಗೋದಿಲ್ಲ, ಕೊಂಡು ಮಕ್ಕಳನ್ನು ಆಸ್ತಿಯಾಗಿ ಮಾಡಿ ಅಷ್ಟೇ. ಮೈಸೂರು ಮಹಾರಾಜರಂತವರೇ ಸಾವಿರಾರು ಲಕ್ಷಾಂತರ ಎಕರೆ ಇತ್ತು, ಅವರು ಕೂಡ ಫೋಟೋಗಳನ್ನ ತಪ್ಪಿದ್ದಾರೆ, ಫೋಟೋಗಳು ಹಾಕಿದ್ದಾರೆ ಎಲ್ಲರೂ. ಆಸ್ತಿ ನಮ್ಮದಲ್ಲ, ನಾವು ಕೂಡ ಇಲ್ಲಿ ಇದ್ದೀವಿ ಅಷ್ಟೇ. ಎಷ್ಟು ದಿವಸ ಇರಬೇಕು ಅಷ್ಟು ಇರ್ತೇವೆ, ಆಮೇಲೆ ಮುಂದೆ ಏನಾಗ್ತದೆ ಯಾರಿಗೂ ಗೊತ್ತು. ಅದರಿಂದ ಎಜುಕೇಷನ್ ಇತ್ತು ಅಂದರೆ ಅವ್ನು ಎಲ್ಲಿ ಬೇಕಾದ್ರೆ ಬದುಕೋತಾನೆ ಅಷ್ಟೇ. ಇಷ್ಟೊಂದು ಹೇಳಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮುಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.